ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ನ ಪ್ರತಿ ದಿವಸದ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ದಿನದ ಕತೆ ಮಚ್ಚಾ ಪುಟ್ಟಿಯ ಜೊತೆ ಅಂತ ಹೇಳಿ ಇವತ್ತು ಮೇ 31. ಸೊ ಈ ತಿಂಗಳ ಕೊನೆಯ ದಿನ. ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ನೋಡೋಣ. ಸೊ ನಾನ್ ನಿಮ್ಮ ಮಚ್ಚಾ, ನಾನು ನಿಮ್ಮ ಪುಟ್ಟಿ. ಓಕೆ ಪುಟ್ಟಿ, ಸ್ಟಾರ್ಟ್ ಮಾಡೋಣ. ಹೌದು. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಒಂದ್ ನಿಮಿಷದಲ್ಲಿ ಒಂದು ನೋಟಿಫಿಕೇಶನ್ ಏನಪ್ಪಾ ಅಂತಂದ್ರೆ, ನೀವು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಸೊ ಅದರಿಂದ ನಾವು ಏನೇನ್ ವಿಡಿಯೋಸ್ ಅನ್ನ ಹಾಕ್ತೀವೋ ಅದೆಲ್ಲ ಏನಾಗುತ್ತೆ ನಿಮಗೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಇದೆಲ್ಲ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಈಗ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಸೊ ಪುಟ್ಟಿ, ಫಸ್ಟ್ ನ್ಯೂಸ್ ನೀನ್ ಹೇಳ್ತೀಯ ನಾನು ಹೇಳ? ನಾನು ಹೇಳ್ತೀನಿ ಮಚ್ಚ. ಓಕೆ ಪುಟ್ಟಿ, ಸೊ ಫಸ್ಟ್ ನ್ಯೂಸ್ ಏನಿದೆ? ಫಸ್ಟ್ ನ್ಯೂಸ್ ಏನಿದೆ ಅಂತಂದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆ ಅಡಿಯಲ್ಲಿ 11ನೇ ಕಂತನ್ನ ಬಿಡುಗಡೆ ಮಾಡಿದ್ದಾರೆ. ಯಾರು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅಂದ್ರೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯದು 11ನೇ ಕಂತು ಈಗ ಬಂತು. ಹೌದು, ಅದು ನ್ಯೂಸ್. ಅದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಓಕೆ, ಅದು ನ್ಯೂಸ್ ಇದೆ, ಅದು ನ್ಯೂಸ್ ಅಲ್ಲಿ ಇದೆ. ಓಕೆ, ಏನಿದು ಯೋಜನೆ? ಈ ಯೋಜನೆ ಬಗ್ಗೆ ನೋಡೋದಾದ್ರೆ, ಇದು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಗೆ ರಿಲೇಟೆಡ್ ಆಗಿರುವಂತ ಒಂದು ಯೋಜನೆ. ಕೃಷಿ ಮತ್ತು ರೈತರ ಕಲ್ಯಾಣದವರು ಮಾಡಿರುವಂತ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ವಾರ್ಷಿಕ ಅಂದ್ರೆ ವರ್ಷದಲ್ಲಿ 6,000 ಹಣವನ್ನ ಕೊಡ್ತೀವಿ. 6,000 ರೂಪಾಯಿ ಕೊಡ್ತಾರೆ. ಹೌದು, ವರ್ಷದಲ್ಲಿ 6,000 ಕೊಡ್ತೀವಿ. ಯಾವ ತರ ಕೊಡ್ತೀವಿ ಅಂತಂದ್ರೆ, ಅದನ್ನ 3 ಕಂತುಗಳಲ್ಲಿ ಕೊಡ್ತೀವಿ. ಸೊ 3 ಕಂತಲ್ಲಿ ಕೊಡ್ತಾರೆ. ಹೌದು, ಅಂದ್ರೆ 2,000 2,000 2,000 ಅಂತ ಹೇಳಿ 3 ಕಂತುಗಳಲ್ಲಿ ಕೊಡ್ತೀವಿ. ಸೊ 2,000 ಅಂತ ಹೇಳಿ 3 ಸರಿ ಕೊಟ್ರೆ 6,000 ಆಯ್ತು. ಹೌದು ಅಲ್ವಾ? ಸೊ ಈ ಒಂದು ಹಣವನ್ನ ನೇರ ನಗದು ವರ್ಗಾವಣೆ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಯಾರು ಫಲಾನುಭವಿಗಳಿದಾರೋ ಅವರ ಒಂದು ಅಕೌಂಟ್ಗೆ ನಾವು ಸೆಂಡ್ ಮಾಡ್ತೀವಿ. ಅಂದ್ರೆ ನಡುವೆ ಯಾರ ಹತ್ರ ಕೊಡಲ್ಲ, ಡೈರೆಕ್ಟ್ ಆಗಿ ಇದು ಬ್ಯಾಂಕಿಗೆ ಹೋಗುವಂತದ್ದು. ಹೌದು, ಯಾವುದೇ ತರ ರೈತರಿಗೆ ಕ್ಯಾಶ್ ಕೊಡೋ ಅಂತದಿಲ್ಲ. ಸೊ ಡೈರೆಕ್ಟ್ ಆಗಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡೋ ಅಂತದ್ದು. ಅಂದ್ರೆ ರೈತರ ಅಕೌಂಟಿಗೆ ಡೈರೆಕ್ಟ್ ಆಗಿ ದುಡ್ಡು ಹೋಗೋದಕ್ಕೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ನೇರ ನಗದು ವರ್ಗಾವಣೆ ಅಂತ ಹೇಳ್ತೀವಿ. ಹೌದು, ಓಕೆ. ಸೊ ಈ ಒಂದು ಯೋಜನೆ ಸ್ಟಾರ್ಟಿಂಗು ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಅಷ್ಟೇ ಮೀಸಲಾಗಿತ್ತು. ಅಂದ್ರೆ 2 ಹೆಕ್ಟೇರ್ಗಿಂತ ಭೂಮಿ ಕಡಿಮೆ ಯಾರು ಹೊಂದಿದಾರೋ ಅವರಿಗಷ್ಟೇ ಸೀಮಿತ ಆಗಿತ್ತು. ನಂತರದ ದಿನಗಳಲ್ಲಿ ಎಲ್ಲಾ ರೈತರಿಗೂ ಇದನ್ನ ಎಕ್ಸ್ಟೆಂಡ್ ಮಾಡ್ಲಾಯ್ತು. ಅಂದ್ರೆ ಸ್ಟಾರ್ಟಿಂಗ್ ಸಣ್ಣ ಮತ್ತು ಅತಿ ಸಣ್ಣ ಅಂದ್ರೆ 2 ಹೆಕ್ಟೇರ್ಗಿಂತ ಕಡಿಮೆ ಇದ್ದವ್ರಿಗೆ ಮಾತ್ರ ಇದನ್ನ ತಂದು ಹೌದು ಈಗ ಎಲ್ಲಾ ರೈತರಿಗೆ ಕೊಡ್ತಿದ್ರು. ಹೌದು. ಓಕೆ. ಕರ್ನಾಟಕದಲ್ಲಿ ಈ ಯೋಜನೆಯ ಫಲಾನುಭವಿಗಳಿಗೆ ಹೆಚ್ಚುವರಿಯಾಗಿ 4,000 ಹಣವನ್ನ ನೀಡಲಾಗ್ತಿದೆ. 4,000 ರೂಪಾಯಿ? ಹೌದು, ಹೆಚ್ಚಿಗೆ ಕೊಡ್ತಾರೆ, ಹೆಚ್ಚು ಕೊಡ್ತಿದ್ದಾರೆ. ಮತ್ತೆ ಈ ರೀತಿ ರೈತರಿಗೆ ಹೆಚ್ಚುವರಿಯಾಗಿ ಹಣ ಕೊಡುವುದು ನಾವು ನೋಡಿರೋಂಥದ್ದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಸೊ ಅಂದ್ರೆ ಈಗ ಅಲ್ಲಿ ಕೇಂದ್ರ ಸರ್ಕಾರದವರು 6,000 ರೂಪಾಯಿ ಕೊಟ್ರು. ಹೌದು, ಅದಕ್ಕೆ ಮತ್ತು 4,000 ರೂಪಾಯಿನ ಎಕ್ಸ್ಟ್ರಾ ಕೊಡ್ತಿರುವಂತಹ ಮೊದಲ ರಾಜ್ಯ ಯಾವುದು? ನಮ್ಮ ಕರ್ನಾಟಕ ರಾಜ್ಯ. ಓಕೆ, ಹೆಚ್ಚುವರಿ ಹಣವನ್ನ. ಹೌದು. ಸೊ ಬೇರೆ ರಾಜ್ಯದಲ್ಲಿ ಅಂದ್ರೆ 6,000 ರೂಪಾಯಿ ಕೊಡ್ಬೋದು. ಹೌದು, ಹೆಚ್ಚಿಗೆ ಹಣ ಕೊಟ್ಟೋಕ್ ಸ್ಟಾರ್ಟ್ ಮಾಡಿದ ಫಸ್ಟ್ ರಾಜ್ಯ ನಮ್ಮ ಕರ್ನಾಟಕ ಅಂತ. ಟೋಟಲ್ ರೈತರಿಗೆ ಎಷ್ಟಾಯ್ತು? 10,000 ಆಯ್ತು ಒಂದ್ ವರ್ಷಕ್ಕೆ. ಹೌದು. ಓಕೆ, ಅದೇ ಯಾವುದು? ಕಿಸಾನ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಇದನ್ನ ನೋಡ್ತೀವಿ. ಹೌದು. ಓಕೆ, ನೆಕ್ಸ್ಟ್ ನ್ಯೂಸ್ ಬಿಡಿ. ಓಕೆ, ಇದೇನಪ್ಪಾ ಅಂತಂದ್ರೆ ಭಾರತೀಯ ವ್ಯಾಪಾರ ವೇದಿಕೆ ಅಂತ ಹೇಳಿ ಇಂಡಿಯನ್ ಬಿಸ್ನೆಸ್ ಪೋರ್ಟಲ್ ಅಂತ. ಇದೇನಂತಂದ್ರೆ ಇದು ಒಂದು ವೆಬ್ಸೈಟ್. ಓಕೆ, ಸೊ ಈಗ ನಾವು ಅಮೆಝಾನ್ ನೋಡಿದೀವಿ, ಫ್ಲಿಪ್ಕಾರ್ಟ್ ನೋಡಿದೀವಿ. ಇದೇ ತರ ಇನ್ನೊಂದು ವೆಬ್ಸೈಟ್ ಬರುತ್ತೆ, ಅದಕ್ಕೆ ನಾವು ಅಲಿಬಾಬಾ ಅಂತ ಹೇಳ್ತೀವಿ. ಅಲಿಬಾಬಾ ಅಂದ್ರೆ ಇದೊಂದು ಚೈನಾದ ಒಂದು ವೆಬ್ಸೈಟ್. ಓಕೆ. ಸೊ ಅದೇ ತರ ನಾವು ಇಂಡಿಯನ್ ಬಿಸ್ನೆಸ್ ಪೋರ್ಟಲ್ ಅನ್ನೋದನ್ನ ಡೆವಲಪ್ ಮಾಡಿದ್ದೀವಿ. ಸೊ ಏನು ಅಂತ ಸ್ವಲ್ಪ ನೋಡೋಣ. ಸೊ ಕೇಂದ್ರ ಸರ್ಕಾರದ ಈ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯದವರು ನಮ್ಮ ದೇಶದ ವ್ಯಾಪಾರಿಗಳಿಗೆ ಅಂತವರಿಗೆ ಈ ಒಂದು ಭಾರತೀಯ ವ್ಯಾಪಾರ ವೇದಿಕೆ ಅನ್ನೋದನ್ನ ಸೃಷ್ಟಿ ಮಾಡಿದರು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ದೇಶದಲ್ಲಿ ಏನು ರೈತರಿದ್ದಾರೋ, ಫಸ್ಟ್ ನಾವು ರೈತರ ಬಗ್ಗೆ ಮಾತಾಡೋಣ. ರೈತರು, ಸಣ್ಣ ಕೈಗಾರಿಕೆ, ನವೋದ್ಯಮದವರು ಏನಾದ್ರೂ ಉತ್ಪನ್ನಗಳನ್ನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ರೈತ ಒಂದಿಷ್ಟು ಬೇಳೆಕಾಳು ಬೆಳೆದ, ಸಣ್ಣ ಕೈಗಾರಿಕೆ ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣದಲ್ಲಿ ಗೊಂಬೆಗಳನ್ನ ಮಾಡ್ತಾರೆ. ಸೊ ಆ ಚನ್ನಪಟ್ಟಣದ ಗೊಂಬೆಗಳು, ಅಥವಾ ನವೋದ್ಯಮ ಅಂತ ಹೇಳಿ ನಾವು ಏನೋ ಒಂದು ಚೇರು, ಟೇಬಲ್ ಇಂಥದನ್ನ ಮಾಡುವಂತ ಒಂದು ಫ್ಯಾಕ್ಟರಿನ ಸ್ಟಾರ್ಟ್ ಮಾಡಿದ್ವಿ, ಅಥವಾ ಯಾವುದೋ ಒಂದು ಟೆಕ್ನಾಲಜಿ ಇರುವಂತ ಒಂದು ಆಟಿಕೆಗಳು, ರೋಬೋಟ್ ಇಂಥದ್ನೇನೋ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಅಥವಾ ಡ್ರೋನ್. ಓಕೆ, ಸೊ ಹಿಂಗೆ ನಾವ್ ಏನ್ ಮಾಡ್ತೀವಲ್ಲ, ನವೋದ್ಯಮ ಅಂದ್ರೆ ಸ್ಟಾರ್ಟ್ಅಪ್ಸ್, ಸಣ್ಣ ಕೈಗಾರಿಕೆಗಳು, ರೈತರು ಇವರ ಉತ್ಪನ್ನಗಳನ್ನ ದೇಶ ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಈ ವೆಬ್ಸೈಟ್ ಕೆಲಸ ಮಾಡುತ್ತೆ. ಯಾವುದು? ಇಂಡಿಯಾ ಬಿಸ್ನೆಸ್ ಪೋರ್ಟಲ್ ಅಂತ ಹೇಳಿ. ಸೊ ಅಂದ್ರೆ ಬಲ್ಕ್ ಆಗಿ ಯಾರಾದ್ರೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಖರೀದಿ ಮಾಡ್ಬೇಕಂದ್ರೆ ಇಲ್ಲಿಗೆ ಬಂದು ಒಂದು ಕನ್ಸೆಷನ್ ರೇಟ್ ಅಲ್ಲಿ ಆರ್ಡರ್ ಕೊಟ್ರೆ ಅದನ್ನ ರಫ್ತು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅಂದ್ರೆ ಈಗೇನು ಸಣ್ಣ ಕೈಗಾರಿಕೆಗಳಿದ್ದು, ರೈತರಿದ್ರು ಅಥವಾ ನವೋದ್ಯಮಗಳು ತಮ್ಮ ಉತ್ಪನ್ನಗಳನ್ನ ರಫ್ತು ಮಾಡಲು ನಮ್ಮ ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯ ತಂದಂತ ಒಂದು ಇಂಪಾರ್ಟೆಂಟ್ ವೆಬ್ಸೈಟ್. ಸೊ ವೆಬ್ಸೈಟ್ ಅನ್ನು ನೋಡಿದ್ರೆ ಈ ತರ ಕಾಣಿಸುತ್ತೆ.
ಇಂಡಿಯನ್ ಬಿಸ್ನೆಸ್ ಪೋರ್ಟಲ್ ಅಂತ ಹೇಳಿ. Okay. ಓಕೆ, ಸೊ ಈ ಬಿಸ್ನೆಸ್ ಪೋರ್ಟಲ್ ಅನ್ನ ಯಾರು ಸ್ಟಾರ್ಟ್ ಮಾಡಿದ್ರು ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್. ಸೊ ಸರ್ಕಾರದ ಒಂದು ಸಂಸ್ಥೆ ಯಾವುದು, ಭಾರತೀಯ ರಫ್ತು ಒಕ್ಕೂಟ ಅಥವಾ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅವ್ರ ಜೊತೆಗೆ ಪ್ಲಸ್ ಯಾರಿದ್ದಾರೆ ಅಂದ್ರೆ ಗ್ಲೋಬಲ್ ಲಿಂಕರ್ ಅನ್ನುವಂತ ಒಂದು ಖಾಸಗಿ ಸಂಸ್ಥೆ. ಇವರಿಬ್ರು ಸೇರ್ಕೊಂಡು ಏನ್ ಮಾಡಿದ್ರೆ ಈ ಒಂದು ಭಾರತೀಯ ವ್ಯಾಪಾರ ವೇದಿಕೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಒಂದು ಬಿಸ್ನೆಸ್ ಮಾಡೆಲ್ ಯಾವ ತರ ಅಂದ್ರೆ ಇದು B2B ಮಾಡೆಲ್. B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್, ಅಂದ್ರೆ ಒಂದು ವ್ಯಾಪಾರಿಯಿಂದ ಹಿಡಿದು ಇನ್ನೊಬ್ಬ ವ್ಯಾಪಾರಿಗೆ ಹೋಗುವಂತದ್ದು. ಅಂದ್ರೆ ಇಲ್ಲಿ ನಾವೆಲ್ಲ ಪರ್ಚೇಸ್ ಮಾಡಕ್ಕಾಗಲ್ಲ, ಇಲ್ಲಿ ಏನೇ ಇದ್ರು ಬಲ್ಕ್ ಆಗಿ ತಗೋಬೇಕು. ಒಂದು ಹೋಲ್ಸೇಲ್ ಅಂತ ಹೇಳ್ತೀವಲ್ಲ, ಹೋಲ್ಸೇಲ್ ರೀತಿಯಲ್ಲಿ ನಾವಿಲ್ಲಿ ಖರೀದಿ ಮಾಡಬೇಕು. ಸೊ ಅದಕ್ಕೆ B2B ಅಂತ ಹೇಳ್ತೀವಿ. ಸೊ ಅಂದ್ರೆ ವ್ಯಾಪಾರಿಗಳಿಗಾಗಿ ನಮ್ಮ ದೇಶದ ಒಂದು ಉತ್ಪನ್ನಗಳು ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲಿ ರಫ್ತು ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ಇಂತಹ ಒಂದು ವೆಬ್ಸೈಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಸ್ಟಾರ್ಟ್ ಮಾಡಿದರೆ, ಸರ್ಕಾರದ ಒಂದು ಸಂಸ್ಥೆ ಯಾವುದು, ಭಾರತೀಯ ರಫ್ತು ಒಕ್ಕೂಟ ಅಥವಾ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಅಂತ. ಅದ್ರ ಜೊತೆ ಯಾರಿದ್ರೆ ಗ್ಲೋಬಲ್ ಲಿಂಕರ್ ಅನ್ನುವಂತಹ ಒಂದು ಪ್ರೈವೇಟ್ ಸಂಸ್ಥೆ ಇದರಲ್ಲಿ ಸೇರಿತ್ತು. ಓಕೆ, ಸೊ ಇದು ಏನು ನ್ಯೂಸ್ ಅಲ್ಲಿ ಇರುವಂತಹ ಒಂದು ಸುದ್ದಿ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ ಟಿಯಾನ್ಗಾಂಗ್ ಬಾಹ್ಯಾಕಾಶ ಕೇಂದ್ರ ಅಂತ ಹೇಳಿ ಒಂದು ಸ್ಪೇಸ್ ಸ್ಟೇಷನ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಒಂದು ಸ್ಪೇಸ್ ಸ್ಟೇಷನ್ ನ ಚೀನಾದವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಈ ಒಂದು ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಫೈನಲ್ ಅಂತ ತಲುಪಿದೆ, ಇನ್ನೇನೋ ಕಂಪ್ಲೀಟ್ ಆಗ್ಬೇಕು. ಸೊ ನೆಕ್ಸ್ಟ್ ಇದು ತನ್ನ ಒಂದು ಕಾರ್ಯವನ್ನ ಸ್ಟಾರ್ಟ್ ಮಾಡಲಿದೆ ಅಂತ ಚೀನಾದವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶೇನ್ ಚೌ 14 ಬಾಹ್ಯಾಕಾಶ ವಿಮಾನದ ಮೂಲಕ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ 3 ಗಗನಯಾತ್ರಿಗಳನ್ನ ಈ ಒಂದು ಏನ್ ಸ್ಪೇಸ್ ಸ್ಟೇಷನ್ ಇದೆಯೋ ಟಿಯಾಂಗಾಂಗ್ ಬಾಹ್ಯಾಕಾಶ ಕೇಂದ್ರ, ಈ ಒಂದು ಸ್ಪೇಸ್ ಸ್ಟೇಷನ್ ಗೆ ನೆಕ್ಸ್ಟ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅಂದ್ರೆ ಈಗ ಚೀನಾದವರು ಏನ್ ಮಾಡ್ತಿದ್ರೆ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ನ ನಿರ್ಮಾಣ ಮಾಡ್ತಿದ್ರು. ಹೌದು, ಅದೆಲ್ಲ ಕನ್ಸ್ಟ್ರಕ್ಷನ್ ಮುಗೀತು. ಮುಂದಿನ ತಿಂಗಳು ಜೂನ್ ಅಲ್ಲಿ ಈ ಶೋನ್ಜೋ 14 ಅನ್ನುವಂತ ಒಂದು ವಿಮಾನದ ಮೂಲಕ 3 ಜನರನ್ನ ಇಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ISS ಅಂತ ನೋಡ್ತೀವಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಅಂತ ಹೇಳಿ. ಸೊ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಇವರು ಕೂಡ ಸೇರ್ಬೇಕಂತ ಮಾಡಿದ್ರು, ಯಾರು, ಚೀನಾದವರು. ಸೊ ಅದಕ್ಕೆ ಅಮೆರಿಕಾದವರು ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಚೀನಾದವರು ಈ ಟಿಯಾಂಗಾಂಗ್ ಅನ್ನ ನಿರ್ಮಾಣ ಮಾಡ್ತಿದ್ದಾರೆ. ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಈಗ ನೆನಪಾಯ್ತು. ಸೊ ಅದ್ರ ಜೊತೆಗೆ ಹಿಂದೆ ನಾನು ಗಗನಯಾನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಒಂದ್ 2-3 ದಿವಸ ಹಿಂದೆ. ಸೊ ಗಗನಯಾನ ಈ ವರ್ಷ ನಡಿಬೇಕಿತ್ತು, ಅಂದ್ರೆ 2022 ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಸೊ ಹಾಗಾಗಿ ಗಗನಯಾನ ಮಾಡ್ಬೇಕಂತ ಮಾಡಿದ್ವಿ, ಬಟ್ ಕೋವಿಡ್ ಇಂದ ಅದು ಡಿಲೇ ಆಗಿದೆ ಅಂತ ಹೇಳಿದೆ. ಸೊ ಗಗನಯಾನದಲ್ಲಿ ಏನ್ ಮಾಡ್ತೀವಿ, 3 ಜನರನ್ನ ಬಾಹ್ಯಾಕಾಶಕ್ಕೆ ಕಳಿಸ್ಬೇಕಂತ ನಮ್ದು ಕೂಡ ಇತ್ತು. ಸೊ ಈಗ ನಮಗೆ ಇವರು ಕಾಂಪಿಟೇಷನ್ ಕೊಡ್ತಿಲ್ಲ, ಯಾರು, ಚೈನಾದವರು. ಯಾಕಪ್ಪ ಅಂತಂದ್ರೆ ಈಗ ಈ ಗಗನಯಾನಿಗಳನ್ನ ಅಂತರಿಕ್ಷ ಕಳಿಸುವಂತ ಟೆಕ್ನಾಲಜಿ ಯಾರ್ಯಾರ ಹತ್ರ ಇದೆ ಅಂತಂದ್ರೆ ಒಂದು ಅಮೆರಿಕ, ಓಕೆ, ಸೊ ಇನ್ನೊಂದು ರಷ್ಯಾ, ಮೂರನೇದವರು ಚೀನಾ. ಇವ್ರ ಹತ್ರ ಆಲ್ರೆಡಿ ಇತ್ತು. ಇನ್ನು 4ನೇ ದೇಶ ಯಾವ್ದಾಗುತ್ತೆ, ಭಾರತ ಆಗುತ್ತೆ. ಸೊ ಭಾರತ ಯಾವಾಗ ಆಗುತ್ತೆ, ಈ ಗಗನಯಾನವನ್ನ ಮುಗಿಸಿದ ಮೇಲೆ. ಈ ಗಗನಯಾನ ಆದ್ಮೇಲೆ ಲಾಸ್ಟ್ ಲೈನ್ ಅಲ್ಲಿ ನಾನು ಹೇಳಿದ್ದೆ, ಒಂದ್ ವೇಳೆ ನಾವು ಗಗನಯಾನದಲ್ಲಿ ಸಕ್ಸಸ್ಫುಲ್ ಆದ್ರೆ ಮುಂದೆ ನಾವೇನ್ ಮಾಡ್ತೀವಿ, ನಾವು ನಮ್ಮದೇ ಆದಂತಹ ಒಂದು ಸ್ವಂತ ಬಾಹ್ಯಾಕಾಶ ಕೇಂದ್ರವನ್ನ, ಯಾವ ರೀತಿ ಟಿಯಾಂಗಾಂಗ್ ಅನ್ನ ಈ ಚೀನಾದವ್ರು ನಿರ್ಮಾಣ ಮಾಡ್ತಿದ್ದಾರಲ್ಲ ಅದೇ ತರ ಒಂದು ಬಾಹ್ಯಾಕಾಶ ಕೇಂದ್ರವನ್ನ ಇಸ್ರೋದವರು ಮಾಡ್ಬೇಕಂತ ಮಾಡಿದ್ದಾರೆ. ಇದೆಲ್ಲ ಆಗ್ಬೇಕಾದ್ರೆ ಫಸ್ಟ್ ಏನಾಗ್ಬೇಕು, ಗಗನಯಾನ ಆಗ್ಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಇದು ನಾ ಯಾಕೆ ಡಿಸ್ಕಸ್ ಮಾಡ್ತಿದ್ದೇನೆ ಅಂದ್ರೆ, ನಾವು ಗಗನಯಾನದಲ್ಲಿ 3 ಗಗನಯಾನಿಗಳನ್ನ ಕಳಿಸ್ಬೇಕಂತ ಮಾಡ್ತಿದೀವಿ. ಚೈನಾದವರು ಈ ವರ್ಷದ ಜೂನ್ ತಿಂಗಳಲ್ಲಿ, ಮುಂದೆ ಇವತ್ತು ಮುಗೀತು, ಮೇ ಮುಗೀತು, ಜೂನ್ ನಲ್ಲಿ 3 ಜನನ ಕಳಿಸ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಸೊ ನಮ್ದೇನ್ ಪ್ರೋಗ್ರಾಮ್ ಇತ್ತಲ್ಲ ಅದನ್ನ ಆಲ್ರೆಡಿ ಅವ್ರು ಇಂಪ್ಲಿಮೆಂಟ್ ಮಾಡ್ದಂಗಾಯ್ತು. ಓಕೆ, ಸೊ ಅದ್ರ ಜೊತೆಗೆ 2027-29 ನಮ್ಮ ದೇಶದಲ್ಲಿ ನಮ್ಮದೇ ಆದಂತಹ ಒಂದು ಬಾಹ್ಯಾಕಾಶ ಕೇಂದ್ರವನ್ನ ಸ್ಥಾಪಿಸಬೇಕು ಅನ್ನೋದು ಇಸ್ರೋದ ಒಂದು ಗುರಿ ಅಂತ ನೋಡಿದ್ವಿ. ಓಕೆ, ಸೊ ಹಿಂದಿ ನ್ಯೂಸ್ ಅನ್ನ ಲಿಂಕ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ತಪ್ಪಿಸ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ನ್ಯೂಸ್ ಕಂಟಿನ್ಯೂಸ್ ಆಗಿ ಒಂದಕ್ಕೊಂದು ಲಿಂಕ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಯಾವ್ದು ನೆನ್ಪಿಡಲ್ಲ. ಓಕೆ ಪಟ್ಟಿ, ನೆಕ್ಸ್ಟ್ ನ್ಯೂಸ್ ಏನಿದೆ, ಇದು ನಂದೇ ಅಲ್ಲ. ಓಕೆ, ಸೊ ಮರು ಕೌಶಲಕರಣ ಕ್ರಾಂತಿ ಉಪಕ್ರಮ ಅಂತ ಹೇಳಿ. ಸೊ ಇದು ಈ ತರ ಓದಿದ್ರೆ ಅರ್ಥ ಆಗಲ್ಲ, ನಾವು ಏನ್ ಅನ್ನೋದನ್ನ ಈಸಿಯಾಗಿ ತಿಳಿಸಿರ್ತೀನಿ. ಸೊ ಏನಪ್ಪಾ ಅಂದ್ರೆ, ಮೊನ್ನೆ ದಿವಸ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫಾರಂ ಅಂತ. ಸೊ ನ್ಯೂಸ್ ಏನಿತ್ತು, ನಮ್ಮ ಮುಖ್ಯಮಂತ್ರಿಗಳು ಒಂದು 54,000 ಕೋಟಿ ರೂಪಾಯಿ ಹೂಡಿಕೆಗೆ ಸೈನ್ ಮಾಡಿದ್ರು ಅಂತ ಡಿಸ್ಕಸ್ ಮಾಡಿದ್ರು. ಸೊ ಯಾವ ಒಂದು
ಸಮ್ಮೇಳನದಲ್ಲಿ ಅವರು ಮಾಡಿದ್ರು, ಯಾವ ಶೃಂಗಸಭೆಯಲ್ಲಿ ಮಾಡಿದ್ರು ಅಂತಂದ್ರೆ ವಿಶ್ವ ಆರ್ಥಿಕ ವೇದಿಕೆಯ ಶೃಂಗಸಭೆಯಲ್ಲಿ ಅವರು ಅದನ್ನ ಸೈನ್ ಮಾಡಿದ್ರು ಅಂತ ನೋಡಿದ್ವಿ. ಸೊ ಈಗ ಅದೇ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂನವರು 2 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮವನ್ನು ತಗೊಂಡು ಬಂದಿದ್ರು. ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ರು ಅಂದ್ರೆ ರೀಸ್ಕಿಲ್ಲಿಂಗ್ ರೆವಲ್ಯೂಷನ್ ಇನಿಷಿಯೇಟಿವ್ ಅಂತ. ಯಾರು? ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ಈ ವಿಶ್ವ ಆರ್ಥಿಕ ವೇದಿಕೆದವರು. ಅದನ್ನ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಮರು ಕೌಶಲ್ಯೀಕರಣ ಕ್ರಾಂತಿ ಅಂತ ಹೇಳಿ ಆಗುತ್ತೆ. ಸೊ ಇದು 2 ವರ್ಷ ಕಂಪ್ಲೀಟ್ ಮಾಡಿತ್ತು. 2020ರಲ್ಲಿ ಸ್ಟಾರ್ಟ್ ಆದಂತ ಒಂದು ಕಾರ್ಯಕ್ರಮ. ಯಾರು ಸ್ಟಾರ್ಟ್ ಮಾಡಿದ್ರು? ವಿಶ್ವ ಆರ್ಥಿಕ ವೇದಿಕೆದವರು ಸ್ಟಾರ್ಟ್ ಮಾಡಿದ್ರು. ಸೊ ಈ ಒಂದು ಉಪಕ್ರಮದಲ್ಲಿ ಅಥವಾ ಈ ಒಂದು ಇನಿಷಿಯೇಟಿವ್ ನಲ್ಲಿ ಏನಿದೆ ಅಂತಂದ್ರೆ 2030ರ ಒಳಗೆ ಏನ್ ಮಾಡಬೇಕು? 100 ಕೋಟಿ ಅಥವಾ 1 ಬಿಲಿಯನ್ ಜನರಿಗೆ ಉತ್ತಮವಾದಂತಹ ಒಂದು ಶಿಕ್ಷಣ ಆಗ್ಲಿ ಅಥವಾ ಕೌಶಲ್ಯವನ್ನಾಗ್ಲಿ ಅಥವಾ ಕೆಲಸವನ್ನ ನೀಡುವ ಗುರಿಯನ್ನ ಇದು ಇಟ್ಕೊಂಡಿದೆ. ಸೊ ಅಂತಿಂತದಲ್ಲ. ಎಷ್ಟು ಜನಕ್ಕೆ? 1 ಬಿಲಿಯನ್ ಜನ. ಅಂದ್ರೆ ನಮ್ದು ಎಷ್ಟಿದೆ ಈಗ? 1.32 ಬಿಲಿಯನ್ ನಾವು ಇದೀವಿ ಭಾರತೀಯರು. ಓಕೆ, ಸೊ ಈ 32 ನ ತೆಗೆದು ಬಿಟ್ರೆ 100 ಕೋಟಿ ಜನ ನಾವು ಹೆಚ್ಚು ಕಡಿಮೆ ನಮ್ಮ ದೇಶದಲ್ಲಿ ಇರುವಂತಹ ಒಂದು 32 ಕೋಟಿ ತೆಗೆದು ಬಿಟ್ರೆ 132 ಕೋಟಿ ಇದೀವಿ. ಸೊ 100 ಕೋಟಿ ಜನ ಅಥವಾ 1 ಬಿಲಿಯನ್ ಜನರಿಗೆ ಏನ್ ಕೊಡಬೇಕು? ಶಿಕ್ಷಣ, ಕೌಶಲ್ಯ ಮತ್ತು ಕೆಲಸ ನೀಡಬೇಕಂತ ಇರುವಂತಹ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಯಾವ್ದಾಗಿತ್ತು? ರೀಸ್ಕಿಲ್ಲಿಂಗ್ ರೆವಲ್ಯೂಷನ್ ಇನಿಷಿಯೇಟಿವ್ ಅಥವಾ ಮರು ಕೌಶಲ್ಯೀಕರಣ ಕ್ರಾಂತಿ ಆಗಿತ್ತು. ಓಕೆ, ಸೊ ಇದನ್ನ ಯಾರು ಮಾಡ್ಬೇಕು? ವರ್ಲ್ಡ್ ಎಕನಾಮಿಕ್ ಫೋರಂನವ್ರಂತೂ ಮಾಡಲ್ಲ. ಹೌದು, ಮಾಡಬೇಕಾಗಿರೋರು ಯಾರು? ಸರ್ಕಾರಗಳು, ಖಾಸಗಿ ಸಂಸ್ಥೆಗಳು ಮತ್ತು ಸ್ವಯಂ ಸೇವಾ ಸಂಘಗಳು ಇದನ್ನ ಮುಂದುವರಿಸಬೇಕು ಅಂತ ಅವ್ರ ಗುರಿಯನ್ನ ಕೊಟ್ಟಿದ್ರು. ಇದನ್ನ ನಾವ್ ಯಾಕೆ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ 2020ರಲ್ಲಿ ಏನು ಈ ಕಾರ್ಯಕ್ರಮ ಸ್ಟಾರ್ಟ್ ಐತಲ್ಲ, ಆ ಕಾರ್ಯಕ್ರಮದ ಸ್ಥಾಪಕ ಸದಸ್ಯರು ಅಥವಾ ಫೌಂಡಿಂಗ್ ಮೆಂಬರ್ ಆಗಿ ನಮ್ಮ ಭಾರತ ಇತ್ತು. ಅಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಾಗ ನಾವು ಕೂಡ ಇದರ ಭಾಗ ಅಂತ ಹೇಳಿ ಇಂಡಿಯಾದವರು ಸೇರ್ಕೊಂಡಿದ್ರು. ಯಾವಾಗ? 2 ವರ್ಷದಿಂದ. 2 ವರ್ಷದಿಂದ. ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ಏನಾಗುತ್ತಂದ್ರೆ ಈ ರೀಸ್ಕಿಲ್ಲಿಂಗ್ ರೆವಲ್ಯೂಷನ್ ಇನಿಷಿಯೇಟಿವ್ ಅಥವಾ ಮರು ಕೌಶಲ್ಯ ಕ್ರಾಂತಿ ಉಪಕ್ರಮ ಇದೆಯಲ್ಲ, ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾರೆ. ಯಾರು ಸ್ಟಾರ್ಟ್ ಮಾಡಿದ್ರು? ವಿಶ್ವ ಆರ್ಥಿಕ ವೇದಿಕೆಯವರು. ಇವ್ರ ಟಾರ್ಗೆಟ್ ಏನಿದೆ? ಸಣ್ಣ ಪುಟ್ಟದಲ್ಲ, 100 ಕೋಟಿ ಜನರಿಗೆ, 1 ಬಿಲಿಯನ್ ಜನರಿಗೆ ಇದನ್ನು ಶಿಕ್ಷಣ, ಕೌಶಲ್ಯ ಮತ್ತು ಗುರಿಯನ್ನ ಕೊಡಬೇಕು ಅನ್ನೋದು ಏನಾಗಿದೆ? ಇವರ ಗುರಿ ಆಗಿದೆ. ಸೊ ಅದರ ಜೊತೆಗೆ ಭಾರತ ಏನು? ಭಾರತ ಇದರ ಸಂಸ್ಥಾಪಕ ಸದಸ್ಯ ಅಥವಾ ಫೌಂಡಿಂಗ್ ಮೆಂಬರ್ ಅಂತ ನೋಡಿದ್ವಿ. ಓಕೆ, ಸೊ ಆಲ್ರೆಡಿ ಇದನ್ನ ಹಿಂದೆನೂ ಡಿಸ್ಕಸ್ ಮಾಡಿದ್ವಿ. ವಿಶ್ವ ಆರ್ಥಿಕ ವೇದಿಕೆ ಅಂದ್ರೆ ಏನು? ಇದು 1971ರಲ್ಲಿ ಬಂತು. ಇದು ಸ್ವಿಟ್ಜರ್ಲ್ಯಾಂಡ್ ಮೂಲದ ಒಂದು ಲಾಭರಹಿತ ಟ್ರಸ್ಟ್ ಅಥವಾ ನಾನ್ ಪ್ರಾಫಿಟ್ ಫೌಂಡೇಶನ್ ಆಗಿದೆ ಅಂತ ನೋಡಿದ್ವಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ ನ ಜಿನಿವಾದಲ್ಲಿದೆ ಅಂತ ಡಿಸ್ಕಸ್ ಆಗಿತ್ತು. ಅದಕ್ಕೆ ಫಾಸ್ಟ್ ಆಗಿ ಹೇಳ್ತಿದ್ವಿ. ಸೊ ಇವ್ರು ಏನ್ ಕೆಲಸ ಮಾಡ್ತಿದ್ರೆ? ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂದವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ, ಸರ್ಕಾರದವರು, ಬಿಸ್ನೆಸ್ ಮ್ಯಾನ್ ದವರು, ಶಿಕ್ಷಣ ವಲಯದವರು ಎಲ್ರು ಏನಾಗಬೇಕು? ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ, ಒಂದೇ ವೇದಿಕೆಯಲ್ಲಿ ಬರಬೇಕು. ಬಂದಲ್ಲಿ ಡಿಸ್ಕಸ್ ಮಾಡಿ ತಮ್ಮ ಒಂದು ವ್ಯವಹಾರಗಳನ್ನ ಮಾಡಬೇಕು. ಸೊ ಅದರಂತೆ ನಮ್ಮ ಮುಖ್ಯಮಂತ್ರಿಗಳು ಹೋಗಿದ್ರು ಎಲ್ಲಿಗೆ? ದಾವೋಸ್ಗೆ. ದಾವೋಸ್ ಅಲ್ಲಿ ಈ ಶೃಂಗಸಭೆ ನಡೆಯಿತು. ಅಲ್ಲಿಂದ ಹೂಡಿಕೆ ತಂದ್ರು ಅನ್ನೋದು ಹಿಂದೆ ನಾವು ನ್ಯೂಸ್ ಅಲ್ಲಿ ನೋಡಿದ್ವಿ. ಓಕೆ, ನೆಕ್ಸ್ಟ್ ಏನಿದೆ ಪುಟಿ? ನೆಕ್ಸ್ಟ್ ಏನಿದೆ ನ್ಯೂಸ್ ಅಂದ್ರೆ ತಿರುವನಂತಪುರಂ ಘೋಷಣೆ ಅಂತ ಹೇಳಿ ಒಂದು ಡಿಕ್ಲರೇಷನ್ ಬಗ್ಗೆ ಹೇಳ್ತೀನಿ. ಮೊದಲ ರಾಷ್ಟ್ರೀಯ ಮಹಿಳಾ ಶಾಸಕರ ಸಮ್ಮೇಳನ ಆಯೋಜನೆ ಆಗಿತ್ತು. ಎಲ್ಲಿ? ತಿರುವನಂತಪುರಂ ಅಲ್ಲಿ. ಈ ಒಂದು ಆಯೋಜನೆ ಯಾರು ಮಾಡಿದ್ರು ಅಂದ್ರೆ ಕೇರಳದ ವಿಧಾನಸಭೆ ವತಿಯಿಂದ ಮಾಡಿದಂತ ಒಂದು ಯೋಜನೆ, ಸಮ್ಮೇಳನ. ಇದರ ಒಂದು ಸಮಾರೋಪ ಸಮಾರಂಭದಲ್ಲಿ ಅಂದ್ರೆ ಫಂಕ್ಷನ್ ಮುಗಿಬೇಕಾದ್ರೆ ತಿರುವನಂತಪುರಂ ಘೋಷಣೆಗೆ ಅನುಮೋದನೆ ನೀಡಲಾಯಿತು. ಅಂದ್ರೆ ತಿರುವನಂತ ಘೋಷಣೆಗೆ ಏನಾಯ್ತು? ಎಸ್ ಅಂತ ಅಪ್ರೂವಲ್ ಕೊಟ್ರು. ಅಂದ್ರೆ ಇದು ಮಹಿಳಾ ಶಾಸಕರ ಸಮ್ಮೇಳನ. ಹೌದು, ಅಂದ್ರೆ ದೇಶದಲ್ಲಿರುವಂತ ಎಲ್ಲಾ ಮಹಿಳಾ MLA ಗಳು ಒಂದ್ ಕಡೆ ಸೇರಿದ್ರು. ಹೌದು, ಸೇರಿ ಏನ್ ಮಾಡ್ತಾರೆ? ತಿರುವನಂತಪುರಂ ಘೋಷಣೆ ಅಂತ ಹೇಳ್ತಾರೆ. ಹೌದು. ಸೊ ಏನ್ ಪುಟ್ಟಿ ಈ ಘೋಷಣೆ ಅಂದ್ರೆ? ಈ ಘೋಷಣೆ ಬಗ್ಗೆ ಏನೇನಿತ್ತು ಆ ಘೋಷಣೆಯಲ್ಲಿ ಹೈಲೈಟ್ಸ್ ಅಂತ ನೋಡೋಣ. ಲೋಕಸಭೆ ಮತ್ತೆ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿಯನ್ನ ನೀಡುವ ಒಂದು ಮಸೂದೆ ಇತ್ತು. ಅದನ್ನ ಶೀಘ್ರವಾಗಿ ಅಂಗೀಕಾರ ಮಾಡಿ, ಆದಷ್ಟು ಬೇಗ ನೀವು ಅಪ್ರೂವಲ್ ಮಾಡಿ ಅನ್ನೋದನ್ನ ಈ ಒಂದು ಘೋಷಣೆಯಲ್ಲಿ ಅವರು ಹೇಳಿದ್ರು. ಸೊ ಕಳೆದ 26 ವರ್ಷಗಳಿಂದ ಅಂದ್ರೆ 1996ರಿಂದನೂ ಸಹ ಈ ಒಂದು ಏನು ರಿಸರ್ವೇಶನ್ ಏನಿದೆ 33% ಅದು ಪೆಂಡಿಂಗ್ ಅಲ್ಲೇ ಇದೆ. ಆದಷ್ಟು ಬೇಗ ಅದು ಏನ್ ನೆಕ್ಸ್ಟ್ ಪ್ರೊಸೀಜರ್ ಏನೇನಿದೆಯೋ ಆ ಮಸೂದೆದು ಅದು ಅಂಗೀಕಾರ ಮಾಡಿ ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದಾರೆ. ಅಂದ್ರೆ ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಕೊಡ್ಬೇಕು. ಹೌದು, ಅದನ್ನ ಕೊಟ್ಟಿಲ್ಲ. 96ರಿಂದ ಕೊಟ್ಟಿಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಬಂದ್ರು. ಸೊ ಅದನ್ನ ಫಾಸ್ಟ್ ಆಗಿ ಇನ್ಮೇಲೆ ತಡೆದ್ ಬೇಡ ಅಂತ ಹೇಳಿ ಈ ಘೋಷಣೆ ಹೇಳುತ್ತೆ. ಹೌದು. ಸೊ ಮುಂದೆ ಏನಿದೆ ಅಂತಂದ್ರೆ 17ನೇ ಲೋಕಸಭೆಯಲ್ಲಿ ಸುಮಾರು 79 ಮಹಿಳಾ ಸಂಸದೆಯರು ಇದ್ರೆ, ಅಂದ್ರೆ ಟೋಟಲ್ 543 ಸಂಸದರಲ್ಲಿ ಎಂಪಿಗಳಲ್ಲಿ. ಹೌದು, ಟೋಟಲ್ ಎಷ್ಟಿದ್ದಾರೆ? 543 ಇದ್ದಾರೆ. ಸೊ ಅದರಲ್ಲಿ 79 ಮಹಿಳಾ ಸಂಸದೆಯರು ಇದ್ದಾರೆ.
ಹ್ಮ್ ಹೌದಾ? ನಾವು ನಮ್ಮ ಕರ್ನಾಟಕದಿಂದ ನೋಡೋದಾದ್ರೆ ಎಷ್ಟ್ ಜನ ಇದ್ರು ಅಂದ್ರೆ 3 ಮಹಿಳಾ ಸಂಸದೀಯರು ಇದ್ರು. ಸಂಸದರು. ಹೌದು. ಓಕೆ. ಅದ್ರಲ್ಲಿ ಶೋಭಾ ಕರಂದ್ಲಾಜೆ ಎಲ್ರಿಗೂ ಗೊತ್ತು, ಉಡುಪಿ ಮತ್ತೆ ಚಿಕ್ಕಮಂಗ್ಳೂರಿಂದ. ಹ. ಸುಮಲತಾ ಮಂಡ್ಯದಿಂದ. ಹ. ಮಂಗಳಾ ಅಂಗಡಿ ಅವರು ಬೆಳಗಾವಿಯಿಂದ. ಸೊ ಹ. ಇವರು ಲೋಕಸಭೆಗೆ ಆಯ್ಕೆ ಆಗಿರುವಂತಹ ಒಂದು 3 ವ್ಯಕ್ತಿಗಳು. 3 ಮಹಿಳಾ ಸಂಸದೆಯರು. ಹೌದು. ಸೊ ಅಂದ್ರೆ 543ರಲ್ಲಿ ಓಕೆ. ಸೊ ಇರೋದು ಎಷ್ಟು ಜನ? ಬರೀ 79 ಜನ. ಸೊ 33% ಆಗಲ್ಲ, ಹೌದು. ಬಹಳ ಕಡಿಮೆ. ಸೊ ಅದಕ್ಕಾಗಿ ಅವ್ರು ಫೈಟ್ ಮಾಡ್ತಿದ್ದಾರೆ. ಫೈಟ್ ಮಾಡ್ತಿದ್ರೆ ಮಾಡ್ಲಿ, ನೋಡೋಣ ಏನಾಗುತ್ತಂತ. ಹೌದು. ಓಕೆ. ಸೊ ನೆಕ್ಸ್ಟ್ ಒಂದು ಡ್ರಾಫ್ಟ್ ಬಗ್ಗೆ ಹೇಳ್ತೀನಿ. ಡ್ರಾಫ್ಟ್ ಅಂದ್ರೆ ಕರಡು ಬಗ್ಗೆ. ಓಕೆ. ಸೊ ಇಲ್ಲಿ ಏನಾಗುತ್ತೆ, ಇದು ದತ್ತಾಂಶ ಒಂದು ನಿರ್ವಹಣೆ ಮಾಡೋದ್ರ ಬಗ್ಗೆ. ಸೊ ಈಗ ದತ್ತಾಂಶ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ, ಡೇಟಾ ಅಂದ್ರೆ ಏನು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ನಾವೀಗ ಫೋನ್ ಪೇ ಇದನ್ನೆಲ್ಲ ಬಳಸ್ತಿದೀವಿ, ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತಿದೀವಿ. ಫೋನ್ ಪೇ ಆಗಲಿ, ಗೂಗಲ್ ಪೇ ಆಗಲಿ, ಅಥವಾ ಇನ್ನೊಂದು ಯಾವ್ದಿತ್ತು, ಫೋನ್ ಪೇ, ಗೂಗಲ್ ಪೇ, ಭೀಮು, ಈ ತರ ಬೇರೆ ಬೇರೆ ಆಪ್ಸ್ ಅನ್ನ ಮಾಡ್ತಾ ಇದೀವಿ. ಸೊ ಅದೆಲ್ಲ ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾ ಇದೀವಿ, ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಹೀಗೆ ನಮ್ದೆಲ್ಲಾ ವ್ಯವಹಾರ ಏನಾಗ್ತಿದೆ, ಆನ್ಲೈನ್ ಅಲ್ಲಿ ಆಗ್ತಿದೆ. ಇಲ್ಲಿ ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಆಗುತ್ತಲ್ಲ, ಅದನ್ನ ನಾವು ಡೇಟಾ ಅಥವಾ ದತ್ತಾಂಶ ಅಂತ ಹೇಳ್ತೀವಿ. ಸೊ ಇಂತಹದ್ರಲ್ಲಿ ಇನ್ಫಾರ್ಮೇಶನ್ಸ್ ಏನಾಗುತ್ತೆ, ಆನ್ಲೈನ್ ಅಲ್ಲಿ ಸ್ಟೋರ್ ಆಗ್ತಿರುತ್ತೆ. ಅದನ್ನ ನಾವು ದತ್ತಾಂಶ ಅಥವಾ ಡೇಟಾ ಅಂತ ಹೇಳ್ತೀವಿ. ಇವು ಬಹಳ ಸೆನ್ಸಿಟಿವ್, ವ್ಯಕ್ತಿಗಳ ಒಂದು ವೈಯಕ್ತಿಕ ಮಾಹಿತಿ, ನಮ್ಮ ಆಧಾರದಾಗಿರ್ಲಿ, ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಇಂಥದ್ದೆಲ್ಲ ಸ್ಟೋರ್ ಆಗಿರ್ತಲ್ಲ, ಅಂತಹ ಒಂದು ದತ್ತಾಂಶವನ್ನ ನಿರ್ವಹಣೆ ಮಾಡಬೇಕು. ಇದು ಎಲ್ಲಿ ಸೋರಿಕೆ ಆಗ್ಬಾರ್ದು. ಸೊ ಅದಕ್ಕೆ ಈ ಒಂದು ದತ್ತಾಂಶವನ್ನ ನಿರ್ವಹಣೆ ಮಾಡೋದಕ್ಕೆ, ಡೇಟಾ ಮ್ಯಾನೇಜ್ಮೆಂಟ್ ಅಥವಾ ಡೇಟಾ ಗವರ್ನೆನ್ಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಇಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದವರು ಒಂದು ಫ್ರೇಮ್ವರ್ಕ್ ಅಥವಾ ಒಂದು ನೀತಿಯನ್ನ ಪ್ರಕಟಣೆ ಮಾಡಿದ್ದಾರೆ. ನೀತಿ ಇದೇನು ಕರಡು, ಓಕೆ, ಇನ್ನೂ ಅದು ಫೈನಲ್ ಆಗಿಲ್ಲ, ಮುಂದೆ ಇದು ನೀತಿ ಅಂತ ಬರುತ್ತೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಕರಡಲ್ಲಿ ವಿಷಯಗಳನ್ನ ಹೇಳಿದ್ರೆ, ಆ ವಿಷಯಗಳು ಏನು ಎಂತು ಅನ್ನೋದನ್ನ ಸ್ವಲ್ಪ ನಾವು ನೋಡೋಣ. ಸೊ ಏನ್ ಮಾಡ್ತಿದೀವಿ, ಈ ತರ ಏನು ಡೇಟಾ ಕಲೆಕ್ಟ್ ಆಗ್ತಿದೆಯಲ್ಲ, ನಮ್ಮ ಒಂದು ಪರ್ಸನಲ್ ಯೂಸ್ ಇಂದ, ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ನಮ್ಮ ದತ್ತಾಂಶ ಏನ್ ಸಂಗ್ರಹಣೆ ಆಗ್ತಿದೆಯಲ್ಲ, ಅದನ್ನ ಸಂಗ್ರಹ ಮಾಡೋದು ಮತ್ತು ಅದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಯಾವುದನ್ನ ಬಳಸಬೇಕು, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು ಈ ದತ್ತಾಂಶ ಸಂಶೋಧನೆಯನ್ನ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದವರು ಈ ನೀತಿಯಲ್ಲಿ ಹೇಳಿದ್ದಾರೆ. ಸೊ ಅಂದ್ರೆ ಇದೆಲ್ಲ ಇನ್ಫಾರ್ಮೇಶನ್ ಏನ್ ಕಲೆಕ್ಟ್ ಆಗ್ತಿದೆಯಲ್ಲ, ಈ ಡೇಟಾ ಬೇಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಮತ್ತು ದತ್ತಾಂಶದಲ್ಲಿ ಏನಾದ್ರೂ ಹೊಸದಾಗಿ ಹುಡುಕ್ಬೇಕಾದ್ರೆ ಯಾವ್ದನ್ನ ಯೂಸ್ ಮಾಡಬೇಕು, ಕೃತಕ ಬುದ್ಧಿಮತ್ತೆ ಆಧಾರಿತವಾದಂತಹ ಒಂದು ದತ್ತಾಂಶ ಸಂಶೋಧನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದವರು ಯೋಚನೆ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಇಲ್ಲಿ ವೈಯಕ್ತಿಕವಲ್ಲದ ಮತ್ತು ಅನಾಮಧೇಯ ದತ್ತಾಂಶ, ನಾನ್ ಪರ್ಸನಲ್ ಅಥವಾ ಅನಾನಿಮಸ್ ಡೇಟಾ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಎಂತದ್ದು ಕೊಡ್ಬೋದಪ್ಪ, ಒಂದು ಕ್ರಿಕೆಟ್ ಸ್ಕೋರ್ ಆಗಿರ್ಬೋದು, ಹವಾಮಾನ ವರದಿ ಆಗಿರ್ಬೋದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ನನ್ನ ಫೋಟೋ, ನನ್ನ ಬ್ಯಾಂಕ್ ಅಕೌಂಟ್ ಆಗಿರ್ಲಿ, ಇಂಥದ್ದಲ್ಲ, ನ್ಯೂಸ್ ಬರ್ತಲ್ಲ, ಇದು ಯಾರಿಗೂ ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ದಲ್ಲ, ಎಲ್ಲರಿಗೂ ಸಾರ್ವಜನಿಕವಾಗಿರುವಂತದ್ದು. ಅಥವಾ ಅನಾಮಧೇಯ ದತ್ತಾಂಶ ಅಂದ್ರೆ ಇದ್ರ ಯಾರು ರೆಸ್ಪಾನ್ಸಿಬಲ್, ಅದು ಲೀಕ್ ಆದ್ರೂ ಕೂಡ ಯಾರಿಗೂ ಯಾವುದೇ ರೀತಿ ಫರಕ್ ಬೀಳಲ್ಲ. ಸೊ ಅಂತಹ ಒಂದು ದತ್ತಾಂಶಗಳನ್ನ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ, ಸೊ ಅವುಗಳನ್ನ ಇಟ್ಕೊಂಡು ಅವುಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಹೊಸದಾಗಿ ಏನಾದ್ರು ಸ್ಟಾರ್ಟ್ಅಪ್ ಗಳು ಬಂದ್ರೆ ಅಥವಾ ಖಾಸಗಿ ಸಂಸ್ಥೆಗಳು ಬಂದ್ರೆ, ಸೊ ಅವುಗಳಿಗೂ ಕೂಡ ಪರ್ಮಿಷನ್ ನೀಡಬೇಕು ಅಂತ ಏನ್ ಮಾಡ್ತಿದ್ರೆ ಸರ್ಕಾರದವರು ಯೋಚನೆ ಮಾಡ್ತಿದ್ರೆ. ಇಲ್ಲಿ ಸೆನ್ಸಿಟಿವ್ ಆಗಿರೋದೇನು, ವೈಯಕ್ತಿಕ ದತ್ತಾಂಶ ಅಥವಾ ವೈಯಕ್ತಿಕ ಇನ್ಫಾರ್ಮೇಶನ್. ಸೊ ಅದನ್ನ ಏನಾಗ್ಬಾರ್ದು, ಅದನ್ನ ಕೊಡಲ್ಲ. ವೈಯಕ್ತಿಕವಲ್ಲದೆ ಇರೋದು ಮತ್ತು ಅನಾಮಧೇಯ, ಯಾರಿಗೂ ಸಂಬಂಧ ಇಲ್ಲದಂತದ್ದು, ಅಂತದನ್ನ ಮ್ಯಾನೇಜ್ ಮಾಡೋದಕ್ಕೆ ಸ್ಟಾರ್ಟ್ಅಪ್ಸ್ ಗಳಿಗೆ ಅಥವಾ ಖಾಸಗಿ ಸಂಸ್ಥೆಗಳಿಗೆ ಕೊಡ್ಬೇಕಂತ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಮೆಟ್ರೋ ಇದೆ, ಮೆಟ್ರೋದಲ್ಲಿ ಎಷ್ಟು ಜನ ಹೋಗಿ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಸೊ ಇಂಥದ್ದೆಲ್ಲ ಇನ್ಫಾರ್ಮೇಶನ್ ಇರ್ತಲ್ಲ, ಇದನ್ನ ಏನ್ ಮಾಡೋದಿಲ್ಲ, ಇದನ್ನ ಯಾರಿಗೂ ಫರಕ್ ಬೀಳಲ್ಲ. ಸೊ ಅಂತದನ್ನ ನವೋದ್ಯಮಗಳು ಅಥವಾ ಖಾಸಗಿ ಸಂಸ್ಥೆದವರು ಏನ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಓಕೆ. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಇವ್ರು ಮಾಡ್ತಿದ್ದಾರೆ, ಏನಂತಂದ್ರೆ ಭಾರತ ದತ್ತಾಂಶ ನಿರ್ವಹಣೆ ಕಚೇರಿ ಅಂತ ಹೇಳಿ ಹೊಸದಾಗಿ ಒಂದು ಆಫೀಸ್ ಅನ್ನ ನಿರ್ಮಾಣ ಮಾಡ್ತಾರೆ. ಈಗ ನಮ್ಮ ದೇಶದಲ್ಲಿ ಏನು ದತ್ತಾಂಶಗಳು ಬರ್ತಿದೆಯಲ್ಲ, ಆ ಎಲ್ಲಾ ದತ್ತಾಂಶಗಳ ಬಗ್ಗೆ ನಿಯಮಗಳನ್ನ ರೂಪಿಸೋದು, ಈ ರೀತಿ ನೀತಿಯಲ್ಲಿ ಏನ್ ಹೇಳ್ತಿದ್ರೆ, ಈ ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು, ಅವುಗಳನ್ನ ಸೆಲ್ ಮಾಡೋದು, ಇಂಥವುಗಳ ನಡಿಬೇಕಾದ್ರೆ ಯಾರ ಒಂದು ಪರ್ಮಿಷನ್ ಇರಬೇಕು, ಭಾರತೀಯ ದತ್ತಾಂಶ ನಿರ್ವಹಣೆ ಕಚೇರಿಯನ್ನ ಸ್ಥಾಪನೆ ಮಾಡಿ ಅವರ ಒಂದು ನಿಯಮದ ಪ್ರಕಾರ ಈ ಕೆಲಸ ನಡಿಬೇಕು. ಸೊ ಇವ್ರು ಹೇಳೋ ಪ್ರಕಾರ ಇವರ ಪರ್ಮಿಷನ್ ಇಲ್ಲದೆ ಏನು ಮಾಡುವಂತಿಲ್ಲ, ದತ್ತಾಂಶಗಳ ಮಾರಾಟ ಮಾಡುವಂತಿಲ್ಲ. ಸೊ ದತ್ತಾಂಶ ಮಾರಾಟ ಮಾಡೋದಂದ್ರೇನು ಅಂತ ಯಾರಿಗಾದ್ರೂ ಡೌಟ್ ಇದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ನಮ್ಮ ಮಚ್ಚ ಕರೆಂಟ್ ಅಫೇರ್ಸ್ ವಿಡಿಯೋ ನೋಡ್ತಿರ್ತೀರ. ಓಕೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿರ್ತೀರಾ, ಸಬ್ಸ್ಕ್ರೈಬ್ ಆದ್ಮೇಲೆ ನಿಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರಾದ್ರೂ ಏನ್ ಅನ್ನೋದು ನನಗ್ ಸಿಗಲ್ಲ, ಸಿಗೋದು ಯಾರಿಗೆ, ಗೂಗಲ್ ಅವ್ರಿಗೆ ಸಿಗುತ್ತೆ, ಯೂಟ್ಯೂಬ್ ನವ್ರಿಗೆ ಸಿಗುತ್ತೆ, ಏನಂತ ಯಾರ್ಯಾವ್ದು ಏನೇನು ಮಾಡ್ತಿದಾರೆ ಅಂತ ಹೇಳಿ. ಸೊ ಈಗ ಮತ್ತೊಬ್ರು ಯಾರೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು,
ಸೊ ಅವ್ರು ಯೂಟ್ಯೂಬ್ ಹತ್ರ ಹೋಗಿ ಈಗ ಮಚ್ಚಾ ಕರೆಂಟ್ ಅಫೇರ್ಸ್ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರಲ್ಲ ಅವ್ರ ಇನ್ಫಾರ್ಮೇಶನ್ ಕೊಡಿ, ಅವರಿಗೂ ನಾನು ಏನ್ ಮಾಡ್ತೀನಿ ಮೆಸೇಜ್ ಹಾಕಿ ನನ್ನ ಸಬ್ಸ್ಕ್ರೈಬರ್ ಆಗ್ರಿ ಅಂತ ಕೇಳ್ತೀನಿ ಅಂತ ಹೇಳಿದ್ರು. ಓಕೆ ಸೊ ಇದನ್ನ ದತ್ತಾಂಶ ಮಾರಾಟ ಅಂತ ಹೇಳ್ತೀವಿ. ಓಕೆ ನಿಮ್ಮ ಮೇಲ್ ಐ ಡಿ ಬಗ್ಗೆ ಅವ್ರು ಏನಾದ್ರು ಯೂಟ್ಯೂಬ್ದವರು, ಈಗ ಫಾರ್ ಎಕ್ಸಾಂಪಲ್ ನೀವು ಬೇರೆ ಯಾವ್ದೋ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಾರ ಎಜುಕೇಶನ್ದು, ಸೊ ನಾನು ಯೂಟ್ಯೂಬ್ ಅವ್ರ ಹತ್ರ ಹೋಗಿ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರ ಫೋನ್ ನಂಬರ್ ಅಥವಾ ಅವ್ರ ಇಮೇಲ್ ಐ ಡಿಯನ್ನ ಕೊಡಿ, ಅವ್ರಿಗೆ ನಾನು ಅಡ್ವರ್ಟೈಸ್ ಕಳಿಸ್ತೀನಿ ಅಂತ ಹೇಳಿ ನಾನು ಕೇಳಿದ್ರೆ ಅವ್ರು ನನ್ನಿಂದ ದುಡ್ಡು ತಗೊಂಡು ಏನ್ ಮಾಡ್ತಾರೆ, ನನಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇದನ್ನ ನಾವೇನಂತ ಹೇಳ್ತೀವಿ, ದತ್ತಾಂಶ ಮಾರಾಟ ಅಂತ ಹೇಳ್ತೀವಿ. ಓಕೆ ಓಕೆ, ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀವಿ. ನೋಡೋಣ ಈ ನೀತಿ ಬಂದ್ಮೇಲೆ ಇನ್ನಷ್ಟು ಇವು ಹೊಸ ವಿಷಯಗಳು ಸ್ವಲ್ಪ ಟಫ್ ಅನ್ಸ್ಬೋದು, ಬಟ್ ಇವು ಮುಂದೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಅಂದಾಗ. ಈ ದತ್ತಾಂಶ ನಿರ್ವಹಣೆದು ಬಹಳ ಒಂದು ಸೆನ್ಸಿಟಿವ್ ಮ್ಯಾಟರ್. ನೋಡೋಣ ಏನಾಗುತ್ತೆ. ನೆಕ್ಸ್ಟ್ ನ್ಯೂಸ್ ಏನಿದೆ ಅಂತಂದ್ರೆ ಆಕೃತಿ ಕೇಂದ್ರ ಅಂತ ಹೇಳಿ. ಓಕೆ, ನೋಡೋಣ ಏನಿದೆ ನ್ಯೂಸ್ ಅಲ್ಲಿ ಅಂತ. ಭಾರತ ಅಣು ವಿದ್ಯುತ್ ನಿಗಮ ನಿಯಮಿತ ಅಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ NPCI. ಹೌದು, ಇವರು NPCIL. ಇವರು ಆಕೃತಿ ಕಾರ್ಯಕ್ರಮದ ಅಡಿಯಲ್ಲಿ, ಆಕೃತಿ ಅಂತಂದ್ರೆ ಅಡ್ವಾನ್ಸ್ಡ್ ನಾಲೆಡ್ಜ್ ಅಂಡ್ ರೂರಲ್ ಟೆಕ್ನಾಲಜಿ ಇಂಪ್ಲಿಮೆಂಟೇಶನ್ ಅಂತ, ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾರು ಸುಧಾರಿತ ಜ್ಞಾನ ಗ್ರಾಮೀಣ ತಂತ್ರಜ್ಞಾನ ಅನುಷ್ಠಾನ, ಅದನ್ನ ಆಕೃತಿ ಅಂತ ಮಾಡಿದ್ರು, ಅಡ್ವಾನ್ಸ್ ನಾಲೆಜ್ ಅಂಡ್ ರೂರಲ್ ಟೆಕ್ನಾಲಜಿ ಇಂಪ್ಲಿಮೆಂಟೇಶನ್ ಅಂತ. ಹೌದು, ಓಕೆ. ಇವರು ಯಾರು NPCIL ಅವರು ಆಕೃತಿ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಅಣು ವಿದ್ಯುತ್ ಕೇಂದ್ರಗಳು ಎಲ್ಲೆಲ್ಲಿದ್ದಾವೋ ಅದ್ರ ಸುತ್ತಮುತ್ತಲಿನ ಪ್ರದೇಶದ ಯುವಕರಿಗೆ ಉದ್ದಿಮೆ ಕೌಶಲ್ಯ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಒಂದು ಯೋಜನೆಯನ್ನ ರೂಪಿಸಿದ್ರು. ಯಾವ್ದು ಆ ಯೋಜನೆ? ಆಕೃತಿ ಅಂತ. ಹೌದಾ? ಅಂದ್ರೆ ಈಗ NPCIL ದವರು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಅಂದ್ರೆ ಎಲ್ಲೆಲ್ಲಿ ಅಣು ವಿದ್ಯುತ್ ಘಟಕಗಳಿದಾವೋ, ಹೌದು, ಅದ್ರ ಸುತ್ತಮುತ್ತಲು ಏನ್ ಜನ ಇದ್ದಾರೋ ಅಂತ ಯುವಕರಿಗೆ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ ಸಿಗ್ಲಿ ಅಂತ ಹೇಳಿ ಆಕೃತಿ ಅಂತ ಮಾಡಿದ್ದಾರೆ. ಹೌದು. ಸೊ ಆಕೃತಿ ಅಂದ್ರೆ ಏನು? ಅಡ್ವಾನ್ಸ್ಡ್ ನಾಲೆಜ್ ಅಂಡ್ ರೂರಲ್ ಟೆಕ್ನಾಲಜಿ ಇಂಪ್ಲಿಮೆಂಟೇಶನ್ ಅಂತ. ಸೊ ಏನ್ ಮಾಡ್ತಾರೆ ಪುಟ್ಟಿ ಇದ್ರಲ್ಲಿ? ನೋಡೋಣ ಏನ್ ಮಾಡ್ತಾರೆ ಅಂತ. ಈ ಒಂದು ಯೋಜನೆ ಅಡಿಯಲ್ಲಿ ಬಾಬಾ ಅಣು ಸಂಶೋಧನಾ ಸಂಸ್ಥೆ ಇವರು ಅಭಿವೃದ್ಧಿ ಪಡಿಸಿರುವಂತಹ ಹೊಸದಾಗಿ ಅಂದ್ರೆ ನೂತನವಾಗಿ ತಂತ್ರಜ್ಞಾನದ ಆವಿಷ್ಕಾರಗಳಿರ್ಬೋದು, ಮತ್ತೆ ಏನಾದ್ರು ಅವರು ಹೊಸದಾಗಿ ಇನ್ವೆನ್ಷನ್ ಮಾಡಿದ್ರೆ, ಹೊಸ ಟೆಕ್ನಾಲಜಿಗಳನ್ನ ತಂದ್ರೆ ಅದನ್ನ ಯುವಕರಿಗೆ ಇಂಟ್ರೊಡ್ಯೂಸ್ ಮಾಡೋಂಥದ್ದು. ಯಾರು ಆ ಒಂದು ಸುತ್ತಮುತ್ತಲಿನ ಪ್ರದೇಶದ ಯುವಕರಿದಾರೋ ಆ ಒಂದು ಯುವಕರಿಗೆ ಪರಿಚಯ ಮಾಡೋದು ಯಾರು? ಬಾಬಾ ಅಣು ಸಂಶೋಧನಾ ಸಂಸ್ಥೆಯವರು. ಈ ಮೂಲಕ ತಂತ್ರಜ್ಞಾನ ಆಧಾರಿತ ಉದ್ದಿಮೆಗಳನ್ನ ಸ್ಥಾಪಿಸಲು ಯುವಕರಿಗೆ ಒಂದು ಪ್ರೋತ್ಸಾಹ ನೀಡಲಾಗ್ತದೆ. ಅಂದ್ರೆ ಇವ್ರು ಏನ್ ಕಂಡಿಡ್ದಿರ್ತಾರೆ ಬಾಬಾ ಅಣು ಸಂಶೋಧನಾ ಸಂಸ್ಥೆಯವರು, ಅದನ್ನ ಯಾರಿಗೆ? ಯುವಕರಿಗೆ ಪರಿಚಯ ಮಾಡಿಸ್ತಾರೆ. ಸೊ ಅದ್ರ ಬೇಸ್ ಮೇಲೆ ಇವರು ತಮ್ಮ ಒಂದು ಏನು ಜಾಬ್ ಕ್ರಿಯೇಟ್ ಮಾಡ್ಕೊಳ್ಳೋದಿರ್ಬೋದು, ಏನಾದ್ರು ಇಂಡಸ್ಟ್ರಿನ ಸ್ಥಾಪನೆ ಮಾಡಿರ್ಬೋದು, ಈ ತರ ಇವರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಹೊಸ ಸಂಶೋಧನೆಗಳನ್ನ ಬಳಸ್ಕೊಂಡು ಹೌದು ಇಲ್ಲಿ ಆಕೃತಿಯಲ್ಲಿ ಆ ಅಣು ಸ್ಥಾವರ ಸುತ್ತಮುತ್ತಲಿರುವಂತ ಯುವಕರು ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡೋದಕ್ಕೆ ಇದನ್ನ ಹೆಲ್ಪ್ ಮಾಡ್ತಿದ್ದಾರೆ ಅಂತ ನೋಡಿದ್ವಿ. ಹೌದು, ಇದೆಲ್ಲ ಯಾರು ಮಾಡ್ತಿದ್ರೆ? ಬಾಬಾ ಅಟಾಮಿಕ್ಸ್ ಎನರ್ಜಿ ಸೆಂಟರ್ ಅಥವಾ ರಿಸರ್ಚ್ ಸೆಂಟರ್ ದವರು ಮಾಡಿದ್ದು. ಹೌದು. ಈ ಕಾರ್ಯಕ್ರಮ ತಂದವರು ಯಾರು? NPCIL. ಹೌದು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಆಕೃತಿ ಎನ್ನುವಂತ ಒಂದು ಕಾರ್ಯಕ್ರಮನ ಇಲ್ಲಿ ಕ್ವಶನ್ ಯಾವ ತರ ಕೇಳ್ತಾರೆ ಅಂದ್ರೆ, ಆಕೃತಿ ಎಂಬ ಯುವಕರ ಉದ್ಯಮ ಕೌಶಲ್ಯ ಕಾರ್ಯಕ್ರಮವನ್ನ ತಂದವರು ಯಾರು ಅಂತಂದ್ರೆ ಯಾರು? ಭಾರತೀಯ ಅಣು ವಿದ್ಯುತ್ ನಿಗಮ ನಿಯಮಿತ ಅಥವಾ NPCIL ಅವರು ತಂದ್ರು. ಓಕೆ, ಸೊ ಈಗ ಇಲ್ಲಿ ಯಾರು ಅವರಿಗೆ ಆವಿಷ್ಕಾರಗಳನ್ನ ಮಾಡ್ತಾರೆ ಅಂತಂದ್ರೆ ಬಾಬಾ ಅಣು ಸಂಶೋಧನಾ ಸಂಸ್ಥೆಯವರು ಅಥವಾ ಬಾರ್ಕ್ ಅಂತ ಹೇಳ್ತೀವಿ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅವರು. ಸೊ ಇವ್ರು ಸಂಶೋಧನೆ ಮಾಡ್ಬೇಕು, ಆ ಸಂಶೋಧನೆ ಯಾರಿಗೆ ಸಿಗ್ಬೇಕು? ಯುವಕರಿಗೆ ಸಿಗ್ಬೇಕು. ಯಾರು ಆ ಒಂದು ಸುತ್ತಮುತ್ತಲಿನ ಯುವಕರಿಗೆ ಸಿಗ್ಬೇಕು, ಅವ್ರು ಅದರಿಂದ ಉದ್ಯಮಗಳನ್ನ ಮಾಡ್ಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ ಆಕೃತಿ ಕೇಂದ್ರದಲ್ಲಿ. ಓಕೆ, ಸೊ ಇಲ್ಲಿಗೆ ನಮ್ಮ ಕರೆಂಟ್ ಅಫೇರ್ಸ್ ಮುಗಿತಾ ಇದೆ ಇವತ್ತಿಂದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಬೇಕು. ಮತ್ತೇನ್ ಮಾಡ್ಬಿಟ್ಟು ಅಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ನಾವ್ ಯಾವ್ದೇ ತರದ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ. ನೆಕ್ಸ್ಟ್ ಲೈಕ್ ಮಾಡ್ಬೇಕು ಮತ್ತೆ ಶೇರ್ ಮಾಡ್ಬೇಕು. ಯಾವ ವಿದ್ಯಾರ್ಥಿಗಳು ತುಂಬಾ ಸೀರಿಯಸ್ ಆಗಿ ಓದ್ತಾ ಇರ್ತಾರೆ ಆಸ್ಪಿರೆಂಟ್ಸ್, ಅವರಿಗೆ ಹೆಲ್ಪ್ ಆಗೋಕ್ಕೋಸ್ಕರ ಶೇರ್ ಮಾಡ್ಬೇಕು. ನೆಕ್ಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಗ್ರೂಪ್ ಇದೆ, ಫೇಸ್ಬುಕ್ ಇದೆ, ಮತ್ತೆ ಟ್ವಿಟರ್ ಇದೆ, ಮತ್ತೆ ವಾಟ್ಸ್ಆಪ್ ಇದೆ. ತಮ್ಮ ಒಂದು ಅನಿಸಿಕೆಗಳು ಏನಿದೆಯೋ ನಮ್ಗೆ ಏನಾದ್ರು ಇನ್ಫಾರ್ಮೇಶನ್ ತಿಳಿಸ್ಬೇಕಂತಂದ್ರೆ ಈ ಒಂದು ವಾಟ್ಸ್ಆಪ್ ನಂಬರಿಗೆ ನೀವು ಟೆಕ್ಸ್ಟ್ ಮಾಡಬಹುದು. ಓಕೆ, ಸೊ ಇಷ್ಟೆಲ್ಲ ಹೇಳ್ತಾ ಇವತ್ತಿನ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮುಗಿಸ್ತಾ ಇದೀವಿ. ಶುಭರಾತ್ರಿಗಳು.